ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು 12ನೇ ಶತಮಾನದ ಮಹಾನ್ ಕ್ರಾಂತಿಕಾರಿ, ಲಿಂಗಾಯತ ಧರ್ಮ ಸಂಸ್ಥಾಪಕ, ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನ ಆಳವಾಡಿ ನೋಡೋಣ ಅಂಟಿದ್ವಿ. ಇದೊಂದು ಅದ್ಭುತವಾದ ವಚನ. ಹೌದು, ಇದು ಕೇವಲ ಒಂದು ಆಧ್ಯಾತ್ಮಿಕ ಪಠ್ಯ ಅಲ್ಲ, ಅದೊಂದು ಸಾಮಾಜಿಕ ಕ್ರಾಂತಿಯ ಘೋಷಣೆ ಅಂತಾನೆ ಹೇಳ್ಬೋದು. ಖಂಡಿತ. ಈ ನಮ್ಮ ಚರ್ಚೆಗೆ ಮಾರ್ಗದರ್ಶನ ನೀಡ್ತಿರೋ ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು. ಹೌದು, ಅವರಿಗೂ ನಮ್ಮ ಧನ್ಯವಾದಗಳು. ಸರಿ, ಹಾಗಾದ್ರೆ ಮೊದಲು ಆ ವಚನವನ್ನ ಪೂರ್ತಿಯಾಗೊಮ್ಮೆ ಕೇಳೋಣ. ಖಂಡಿತ. ಉತ್ತಮ ಕುಲದಲ್ಲಿ ಹುಟ್ಟಿದೇನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕುದನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವನೆರೆಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ, ಉನ್ನತ ಮಹಿಮ ಕೂಡಲ ಸಂಗಮ ದೇವ ಶಿವಧೋ ಶಿವಧೋ. ಹಾ, ಶಿವಧೋ ಶಿವಧೋ. ಸರಿ, ಈ ವಚನವನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇ ಸಾಲೆ ನನಗೆ ಒಂಥರ ಆಘಾತ ಕೊಡುತ್ತೆ. ಉತ್ತಮ ಕುಲದಲ್ಲಿ ಹುಟ್ಟಿದೇನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಅಂದ್ರೆ, ಸಾಮಾನ್ಯವಾಗಿ ಉತ್ತಮ ಕುಲ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಅಲ್ವಾ? ಹೌದು, ಅದೊಂದು ಸವಲತ್ತು ಅಂತ ಭಾವಿಸ್ತಾರೆ. ಆದರೆ ಬಸವಣ್ಣನವರು ಅದನ್ನ ಒಂದು ಹೊರೆ ಅಂತ ಕರೀತಿದ್ದಾರೆ. ಇದು ಆ ಕಾಲಕ್ಕೆ ಎಂಥ ದೊಡ್ಡ ಕ್ರಾಂತಿಕಾರಿ ಯೋಚನೆ. ಖಂಡಿತ. ಇಲ್ಲಿಯೇ ಬಸವಣ್ಣನವರ ಕಲ್ಯಾಣ ಚಳುವಳಿಯ ತಿರುಳಡಗಿದೆ. ನೀವು ಯೋಚನೆ ಮಾಡಿ, 12ನೇ ಶತಮಾನದಲ್ಲಿ ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆಗಳೆಲ್ಲ ತುಂಬಾ ಬಿಗಾಯಾಗಿದ್ವು. ಹೌದು, ಹುಟ್ಟಿನಿಂದಲೇ ಎಲ್ಲವೂ ನಿರ್ಧಾರ ಆಗ್ಬಿಡ್ತಿತ್ತು. ನಿಖರವಾಗಿ ಒಬ್ಬ ವ್ಯಕ್ತಿಯ ಯೋಗ್ಯತೆ ಅವನು ಹುಟ್ಟಿದ ಕ್ಷಣದಲ್ಲೇ ನಿರ್ಧಾರ ಆಗ್ತಿತ್ತು. ಬಸವಣ್ಣನವರು ಆ ಇಡೀ ವ್ಯವಸ್ಥೆಯ ಅಡಿಪಾಯವನ್ನೇ ಅಲ್ಲಾಡಿಸ್ತಿದ್ದಾರೆ ಇಲ್ಲಿ. ಉತ್ತಮ ಕುಲದಿಂದ ಬರುವ ಅಹಂಕಾರ, ಆ ಸಾಮಾಜಿಕ ಒತ್ತಡ, ಅದೊಂದು ಸವಲತ್ತಲ್ಲ, ಅದೊಂದು ಕಷ್ಟದ ಹೊರೆ ಅಂತ ಹೇಳೋ ಮೂಲಕ ಜನ್ಮಾಧಾರಿತ ಶ್ರೇಷ್ಠತೆಯನ್ನೇ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ವಾದವನ್ನ ಅವರು ಮುಂದೆ ಸಮರ್ಥಿಸುವ ರೀತಿ ಇನ್ನೂ ಅದ್ಭುತವಾಗಿದೆ. ಕಕ್ಕಯ್ಯ, ದಾಸಯ್ಯ, ಚೆನ್ನಯ್ಯ, ಈ 3 ಹೆಸರುಗಳನ್ನ ಅವರು ಯಾಕೆ ಆರಿಸ್ಕೊಂಡ್ರು? ಇವರೆಲ್ಲರೂ ಸಮಾಜದ ಬೇರೆ ಬೇರೆ ಸ್ಥಳಗಳಿಂದ ಬಂದವರಂತ ಅನ್ಸುತ್ತೆ. ಇದು ಕೇವಲ ಒಂದು ಸಿದ್ಧಾಂತ ಅಲ್ಲ, ನಿಜ ಜೀವನದ ಉದಾಹರಣೆಗಳನ್ನು ಕೊಡ್ತಿದ್ದಾರೆ, ಹೌದಲ್ವೇ? ಖಂಡಿತ. ನಿಮ್ಮ ಅನಿಸಿಕೆ 100ಕ್ಕೆ 100 ಸರಿ. ಇದು ಕೇವಲ ಮಾತುಗಳಲ್ಲ, ಬದುಕಿ ತೋರಿಸಿಲವರ ಉದಾಹರಣೆಗಳು. ಓ ಹಾಗೆ. ಈಗ ಕಕ್ಕಯ್ಯನ ಭಕ್ತಿ ನೋಡಿ. ತಾನು ತಿಂದ ನಂತರ ಉಳಿದದ್ದನ್ನ ದೇವರಿಗೆ ಅರ್ಪಿಸುವಷ್ಟು ನಿಷ್ಕಲ್ಮಶ. ಅಲ್ಲಿ ಯಾವುದೇ ಆಡಂಬರವಿಲ್ಲ, ಸರಳವಾದ ಭಕ್ತಿ. ಹೌದು. ಆಮೇಲೆ ದಾಸಯ್ಯ, ಶಿವಭಕ್ತರಿಗೆ ದಾನ ಮಾಡೋದ್ರಲ್ಲೇ ಸಾರ್ಥಕತೆ ಕಾಣುವ ನಿಸ್ವಾರ್ಥಿ, ಸೇವಾ ಮನೋಭಾವ. ಇನ್ನು ಚೆನ್ನಯ್ಯ ತನ್ನ ಗುಣನಡತೆಯಿಂದಲೇ ಮನ್ನಣೆ ಅಂದ್ರೆ ಗೌರವ ಗಳಿಸಿಕೊಂಡ ವ್ಯಕ್ತಿ. ಬಸವಣ್ಣನವರ ಪಾಯಿಂಟ್ ತುಂಬಾ ಸ್ಪಷ್ಟ. ನಿಮ್ಮ ಯೋಗ್ಯತೆ ನಿರ್ಧಾರ ಆಗೋದು ನಿಮ್ಮ ಕೆಲಸದಿಂದ, ನಿಮ್ಮ ಗುಣದಿಂದ ಅಷ್ಟೇ, ಹುಟ್ಟಿನಿಂದ ಅಲ್ಲ. ಅಂದ್ರೆ ಕಾಯಕ ಮತ್ತು ಗುಣಮೇ ಮುಖ್ಯ ಅಂತ. ಈ ಚರ್ಚೆ ಕೇಳುಗರಿಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ನಮ್ಮ ಬೈಲು ಬೈಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿಮ್ಮ ಬೆಂಬಲ ನಮಗೆ ಬಹಳ ಮುಖ್ಯ. ಸಾಮಾಜಿಕ ಶ್ರೇಣಿಯನ್ನ ಒಡೆದು ಆಮೇಲೆ ಕೂಡಲ ಸಂಗಮ ದೇವ ಅಂತ ದೇವರನ್ನ ಸಂಬೋಧಿಸ್ತಾರೆ. ಅಂದ್ರೆ ಈ ಸಾಮಾಜಿಕ ಸಮಾನತೆಯ ಆಲೋಚನೆಗೆ ಒಂದು ದೈವಿಕ ಒಪ್ಪಿಗೆಯ ಮುದ್ರೆ ಒತ್ತುತ್ತಿದ್ದಾರಾ? ಅತ್ಯುತ್ತಮವಾಗಿ ಹೇಳಿದ್ರಿ. ಇದೊಂದು ಸಾಮಾಜಿಕವಾದ ಮಾತ್ರ ಅಲ್ಲ, ಇದೊಂದು ಆಧ್ಯಾತ್ಮಿಕ ಸತ್ಯ ಅಂತ ಅವರು ಪ್ರತಿಪಾದಿಸುತ್ತಿದ್ದಾರೆ. ಓಹೋ. ತಮ್ಮ ಅಂಕಿತ ನಾಮದ ಮೂಲಕ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಇದು ದೈವಿಕ ನಿಯಮ ಅಂತ ಸಾರುತ್ತಿದ್ದಾರೆ. ಕೊನೆಯಲ್ಲಿ ಬರುವ ಆ ಶಿವಧೋ ಶಿವಧೋ ಅನ್ನೋ ಉದ್ಗಾರ ಇದೆಯಲ್ಲ, ಅದರ ಅರ್ಥವೇನು? ಅದು ಈ ಸತ್ಯವನ್ನು ಅರಿತಾಗ ಆಗುವ ಒಂದು ಆಹಾ ಅನ್ನೋ ಅನುಭವ. ಅದೊಂದು ಪರಮ ಸತ್ಯವನ್ನ ಕಂಡುಕೊಂಡಾಗ ಆಗುವ ಆಧ್ಯಾತ್ಮಿಕ ಆನಂದದ ಉದ್ಗಾರ. ಅದನ್ನ ವಿವರಿಸೋಕಾಗಲ್ಲ, ಅನುಭವಿಸಬೇಕು. ವಾಹ್! ಒಟ್ಟಿನಲ್ಲಿ ವ್ಯಕ್ತಿಯನ್ನು ಅವನ ಹಿನ್ನೆಲೆಯ ಅಳತೆಗೋಲಿನಿಂದ ನೋಡ್ಬೇಡಿ, ಅವನ ಕಾಯಕ ಮತ್ತು ಗುಣಗಳಿಂದ ನೋಡಿ ಅನ್ನೋದೇ ಈ ವಚನದ ಶಕ್ತಿಯುತ ಸಂದೇಶ. ಖಂಡಿತವಾಗಿಯೂ. ಈಗ ಕೇಳುಗರಿಗೆ ಒಂದು ಪ್ರಶ್ನೆ. 800 ವರ್ಷಗಳ ಹಿಂದಿನ ಬಸವಣ್ಣನವರ ಈ ಆಲೋಚನೆ ಇವತ್ತಿನ ಸಮಾಜದಲ್ಲಿ ನಾವು ವ್ಯಕ್ತಿಗಳನ್ನ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಲು ಎಷ್ಟು ಪ್ರಸ್ತುತವಾಗಿದೆ? ಯೋಚಿಸಿ. ಖಂಡಿತ ಯೋಚಿಸಬೇಕಾದ ವಿಷಯ. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ.